ನಾನು ಡಾಕ್ಟರ್ ಜಾವೇದ್ ಮೂಳೆ ತಜ್ಞರು. ಈ ವರ್ಷದ ಕ್ರಿಸ್ಮಸ್ಸಿಗೆ ಮೆಸೇಜ್. ನಿಮಗೆ ಗೊತ್ತೇ, ಇಬ್ರಾಹಿಂ ಅಬ್ರಹಂ ಅವರನ್ನು ಯಹೂದರರು, ಕ್ರೈಸ್ತರು ಮತ್ತು ಮುಸ್ಲಿಮರು ಎಲ್ಲರೂ ಗೌರವಿಸುತ್ತಾರೆ. ಅವರು ಯಹೂದನೂ ಅಲ್ಲ, ಕ್ರೈಸ್ತನೂ ಅಲ್ಲ, ಅವರು ಒಬ್ಬನೇ ದೇವರನ್ನು ಪೂಜಿಸಿದ ಏಕಶ್ವರವಾದಿ. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಸಂತತಿಯಿಂದ ಒಂದು ಲೈನೇಜ್ ಇಸ್ಹಾಕ್, ಅವರಿಂದ ಮೂಸಾ, ಅವರಿಂದ ದಾವೂದ್, ಸುಲೇಮಾನ್ ಮತ್ತು ಈಸಾ ಅಲೈಹಿಸ್ಸಲಾಂ ಪೈಗಂಬರ್ಗಳು ಬಂದರು. ಎರಡನೇ ಸಂತತಿಯಿಂದ ಅಬ್ರಾಹಂ ಆದಮೇಲೆ ಇಸ್ಮಾಯಿಲ್, ಅವರಿಂದ ಅರಬ್ ಬಂದಿದ್ದರು. ಅದರಿಂದ ಆಖರಿ ಪೈಗಂಬರ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದರು. ಇದೇ ವಂಶದಿಂದ ಬಂದವರು. ಎಲ್ಲರ ಸಂದೇಶ ಒಂದೇ, ಒಬ್ಬನೇ ದೇವರ ಆರಾಧನೆ, ಸಜ್ಜನ ಜೀವನ, ಪರಲೋಕದ ಸಿದ್ಧತೆ. ಇಸ್ಲಾಂ ನಮಗೆ ಹೇಳುತ್ತದೆ, ನಾವು ಈಸಾ ಅಲೈಹಿಸ್ಸಲಾಂ ಅವರನ್ನು ತಿರಸ್ಕರಿಸುವುದಿಲ್ಲ, ನಾವು ಅವರನ್ನು ಪ್ರೇಮಿಸುತ್ತೇವೆ, ಗೌರವಿಸುತ್ತೇವೆ ಮತ್ತು ಅವರ ಜನನವನ್ನು ಅದ್ಭುತವೆಂದು ನಂಬುತ್ತೇವೆ. ಆದರೆ ಗೌರವದಿಂದ ಹೇಳುತ್ತೇವೆ, ಈಸಾ ಅಲೈಹಿಸ್ಸಲಾಂ ತಮ್ಮನ್ನೇ ಪೂಜಿಸಲು ಕರೆದಿಲ್ಲ. ಅವರು ಇಬ್ರಾಹಿಂ ಅಂದರೆ ಅಬ್ರಹಂ ಪೂಜಿಸಿದ ದೇವರನ್ನೇ ಆರಾಧಿಸಲು ಕರೆ ನೀಡಿದರು. ಪ್ರವಾದಿಗಳು ಹಲವಾರು, ಕಾಲಗಳು ವಿಭಿನ್ನ, ಆದರೆ ದೇವರು ಒಬ್ಬನೇ.